ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರ ಕೈಲಿ ಒಪ್ಪಿಸಿಕೊಡೋಣ. ಈ ವಾಕ್ಯದೊಂದಿಗೆ ದೇವರು ಮಾತನಾಡಲಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇಪ್ಪ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ, ಆರಾಧನೆ. ಕರ್ತನೆ 33 ವರ್ಷಗಳ ಕಾಲ ಜೀವಿತದಲ್ಲಿ ಸ್ವಾಮಿ, ಆ 3.5 ವರ್ಷಗಳ ಕಾಲ ಅದ್ಭುತ ಕಾರ್ಯ ಮಹತ್ ಕಾರ್ಯಗಳನ್ನು ಮಾಡಿದ್ದಲ್ಲ ಸ್ವಾಮಿ ದೇವರೇ. ಅದ್ರ ಮುಖಾಂತರ ನೀವು ನಮಗೆ ತೋರಿಸಿಕೊಡ್ತಿದ್ದೀರಿ, ತಿಳಿಸಿಕೊಡ್ತಾ ಇದ್ದೀರಿ, ಕಲಿಸಿಕೊಡ್ತಾ ಇದ್ದೀರಿ ಸ್ವಾಮಿ. ಅದನ್ನೆಲ್ಲ ಕಲಿತುಕೊಂಡು ನಾವು ಸ್ವಾಮಿ ದೇವರೇ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು ದೇವರೇ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ, ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರಪ್ಪ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಒಂದು ವಾಕ್ಯವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 2ನೇ ವಚನವನ್ನಾಗಿದೆ. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರು. ದೇವರು ಯೇಸುಸ್ವಾಮಿ ಪರ್ವತ ಮೇಲೆ ಮಾಡಿದ ಪ್ರಸಂಗವು, ಈ ಪ್ರಸಂಗದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆತ್ಮದಲ್ಲಿ ಅಂದರೆ ಆತ್ಮದಲ್ಲಿ ಬಡವರಾಗಿರಬೇಕು. ದೇವರಲ್ಲಿ ನಾವು ಆತ್ಮಿಕ ರೀತಿಯಲ್ಲಿ ನಾವು ಬಡವರಾಗಿರಬೇಕು, ತಗ್ಗಿಸ್ಕೊಳ್ಬೇಕು, ತಾಳ್ಕೊಳ್ಬೇಕು, ಸಹಿಸಿಕೊಳ್ಳಬೇಕು. ಯೇಸುಸ್ವಾಮಿ ಇದೇ ಮಾಡಿದ್ದು. ಹಲ್ಲೆಲೂಯಾ. ಇವತ್ತು ನಾವು ಆ ರೀತಿಯಾಗಿ ಎಲ್ಲರೂ ಜೀವಿಸ್ತಾ ಇದ್ದೀವೋ, ಇಲ್ಲ ಆತ್ಮಿಕ ರೀತಿಯಲ್ಲಿ ನಾವು ಸ್ವಲ್ಪ ಏನಾರು ಹಿಂಜಾರಿದ್ದೀವೋ? ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಕೇಳ್ತೀವಿ, ಆಲಯದಲ್ಲಿ ಎಲ್ಲ ಮಾಡ್ತೀವಿ, ಕಾಣಿಕೆ ಕೊಡ್ತೀವಿ, ದಶಮ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆತ್ಮಿಕ ರೀತಿಯಲ್ಲಿ ಹೇಗಿದ್ದೇವೆ ಎಂಬುದಾಗಿ ಬಹಳ ಮುಖ್ಯ. ಇಲ್ಲಿ ಹೇಳ್ತದೆ, ಆತ್ಮದಲ್ಲಿ ಬಡವರಾಗಿರುವವರು ಕೇಳ್ತಾ ಇದ್ದಾರೆ ಸ್ವಾಮಿ. ಇಲ್ಲಿ ಆತ್ಮದಲ್ಲಿ ಯಾರು ಬಡವರಾಗಿದ್ದಾರೋ, ಆತ್ಮದಲ್ಲಿ ಬಡವರಾಗಿದ್ದು ಧನ್ಯರಂತವರು. ಹಲ್ಲೆಲೂಯಾ. ಇಲ್ಲಿ ನಮಗೆ ಕಾಣಿಕೆದು ವಿಷಯ, ದಶಭಾಗದ ವಿಷಯ, ಪ್ರಾರ್ಥನೆ ವಿಷಯ ಇಲ್ಲಿ ಯಾವುದೂ ಬರ್ತಾ ಇಲ್ಲ. ಇಲ್ಲಿ ನೀವು ಆತ್ಮಿಕ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದೇ. ಹಲ್ಲೆಲೂಯಾ. ನೋಡಿ, ಎಷ್ಟೋ ಈ ಲೋಕದಲ್ಲಿ ಜನಗಳು ಯಾರಿಗಾರ ಒಂದು ಉಪಕಾರಗಳ ಮಾಡಬೇಕಾದ್ರೆ ಟಿವಿ ಮಾಧ್ಯಮಗಳಲ್ಲಿ ಆ ಒಂದು ಕ್ಯಾಮ್ರಾದ ಮುಂದೆ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಇವರಿಗೆ ಈ ಕಿಟ್ಟು ಕೊಡ್ತಾ ಇದ್ದೇವೆ, ಇವರಿಗೆ 2,000ಗಳನ್ನು, ನಮ್ಮ ಕರ್ನಾಟಕ ರಾಜ್ಯ ಈಗ ಎಷ್ಟೋ ಜನಗಳಿಗೆ 2,000 ಹಣ ಕೊಡ್ತಾ ಇದೆ. ಅದನ್ನು ಅವ್ರು ಹೇಗೆ ತೋರಿಸ್ತಾ ಇದ್ದಾರೆ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ನಾನು ಇವರಿಗೆ ಕೊಡ್ತಾ ಇದ್ದೇವೆ. ಇದು ಎಲ್ಲಿ ಹೋಗ್ತದೆ? ದೇವರ ವಾಕ್ಯಕ್ಕೆ ಇದು ವಿರೋಧನೆ. ನೀವು ಯಾರಿಗಾರ ಸಹಾಯ ಮಾಡಬೇಕಾದ್ರೆ ನಿಮ್ಮ ಬಲಗೈಯ ಮಾಡಿದ್ದ ಸಹಾಯವನ್ನು ಎಡಗೈಗೆ ಗೊತ್ತಾಗದಿರಲಿ. ಹಲ್ಲೆಲೂಯಾ. ಇಲ್ಲಿ ಅವರು ಈ ಎಲ್ಲ ಝೂಮ್ ಮಾಡಿ ತೋರಿಸುವಾಗ ಏನು ಉಪಯೋಗ? ಅಂದ್ರೆ ಜನರು ನೋಡಲಿ ಎಂದಾಗಿ ನೀವು ಮಾಡ್ತಾ ಇದ್ದೀರ ಹೊರತು ಪರಲೋಕ ಇಲ್ಲಿ ಸಂತೋಷ ಪಡ್ತಾ ಇಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ಆತ್ಮದಲ್ಲಿ ಬಡವರಾಗಿರುವ ಧನ್ಯರು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ಲೋಕದ ಜನಗಳಿಗೆ ಈಗ ಕೊಡ್ತಾ ಇದ್ದಾರೆ, ಹಾಗೆ ಕೊಡ್ತಾ ಇದ್ದಾರೆ, ಸಹಾಯ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನ ಲೋಕದಲ್ಲಿ ಪೂರ್ತಿ 99.9 ಹಾಗೇನೆ ನಡೀತಾ ಇದೆ. ಇವತ್ತು ಯಾರಿಗಾರ ಸಹಾಯ ಮಾಡ್ಬೇಕಾದ್ರೆ ಎಲ್ಲಾ ಜನಗಳ ಮುಂದೆನೆ ನಾವು ಕೊಡ್ತಾ ಇರೋದು. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಬಲಗೈಯಲ್ಲಿ ಕೊಡುವಂಥದ್ದು ನಿನ್ನದೇ ಆದ ಎಡಗೈಗೆ ಗೊತ್ತಾಗದಿರಲಿ. ಹಲ್ಲೆಲೂಯಾ. ಹೇಗಿದೆ ಇದು? ಅದಕ್ಕೆ ದೇವರು ಹೇಳ್ತಾರೆ, ಈ ಲೋಕ ನನ್ನದು ಅಲ್ಲ, ನನ್ನ ಮಾತಿಗೆ, ನನ್ನ ವಾಕ್ಯಕ್ಕೆ ಸಂಪೂರ್ಣವಾಗಿದು ವಿರೋಧವಾಗಿದೆ ಲೋಕ. ಹಲ್ಲೆಲೂಯಾ. ಈ ಲೋಕದ ಮಾತುಗಳನ್ನ ನೀವು ನಂಬಬೇಡ್ರಿ. ಲೋಕದ ಒಳಗಡೆ ನೀವು ಸೇರಿಕೊಂಡು ಲೋಕಕ್ಕೆ ಇಜ್ಜೋಡ್ರಾಗಬೇಡ್ರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಿದೆ, ಅನ್ಯರ ಸವಾಸಗಳು, ಅನ್ಯರ ಜೊತೆಗೆ ನೀವು ಇಜ್ಜೋಡ್ರಾಗಬೇಡ್ರಿ. ಯಾಕಂದ್ರೆ ದೇವರಿಗೆ ಇಷ್ಟಪಡುವಂತ ರೀತಿಯಲ್ಲಿ ಜೀವನ ನಡೆಸ್ತಾ ಇಲ್ಲ. ಈ ಲೋಕಕ್ಕೆ ಒಳ್ಳೆಯವರಾಗಿದ್ದಾರೆ. ಹಲ್ಲೆಲೂಯಾ. ನಿಜ, ಈ ಲೋಕಕ್ಕೆ ಒಳ್ಳೆಯವರಾಗಿದ್ದಾರೆ, ಸಹಾಯದಿಂದ ಹಿಡಿದು ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಪರಲೋಕ ಇಲ್ಲಲ್ಲ. ಪರಲೋಕವೇ ಸಿಕ್ಕಲಿಲ್ಲ ಅಂತಂದ್ರೆ ಲೋಕದ ಸಂಪಾದನೆ ತೆಗೆದುಕೊಂಡು ಏನು ಮಾಡೋದು? ಪ್ರಿಯನಾದ ಸಹೋದರ ಸಹೋದರಿ, ಹಲ್ಲೆಲೂಯಾ. ಈ ಲೋಕಕ್ಕೂ ನಮಗೂ ಯಾವ ರೀತಿ ಸಂಬಂಧವೇ ಇಲ್ಲ. ನಾವಿರುವುದಿಲ್ಲಿ ಟೆಂಪರವರಿ ಆಗಿದೆ. ಪರ್ಮನೆಂಟ್ ವಾಸಸ್ಥಾನ ನಮಗೊಂದು ದೇವರ ಒಂದು ಸಿದ್ಧ ಮಾಡಿದ್ದಾರೆ. ಆ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ
ಇದನ್ನು ಧ್ಯಾನ ಮಾಡಬೇಕು ಅಷ್ಟೇ. ಇದ್ರ ಪ್ರಕಾರ ಜೀವಿಸಬೇಕು ಅಷ್ಟೇ. ಇದನ್ನು ಹೀಗೆ ನಾವು ನೋಡ್ಕೊಳ್ತಾ ಹೋದರೆ, ಆದರೆ ಇಲ್ಲೂ ನಮಗೆ ಕುಂದುಕೊರತೆಗಳು ಸೈತಾನಗಳು ತಂದಾಕ್ತಾನೆ. ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಓದ್ತೀವಿ, ಯಾವುದಾರು ಒಂದು ಸಣ್ಣದೊಂದು ತಂದಿಟ್ಟ ಅಂತಂದರೆ ನಾವೇನು ಮಾಡ್ತೀವಿ, ಸ್ವಲ್ಪ ಲೋಕಕ್ಕೆ ಬರ್ತೀವಿ. ಒಂದು ಮಾತಿನಲ್ಲಾಗಿರಲಿ, ಬೇರೆ ಬೇರೆ ವಿಷಯಗಳಲ್ಲಿ ಹಾಗೇನೆ ಲೋಕಕ್ಕೆ ಸಂಬಂಧಪಟ್ಟವಾಗಿ ಜೀವಿಸ್ಬಿಡ್ತೇವೆ. ಪುನಃ ಮತ್ತೆ ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನಾನು ಈ ರೀತಿ ಮಾತಾಡಬಾರ್ದಿತ್ತು, ಈ ರೀತಿ ಆಲೋಚನೆ ಮಾಡಬಾರ್ದಿತ್ತು, ಈ ರೀತಿ ನೋಡಬಾರ್ದಿತ್ತು. ಹಲ್ಲೆಲೂಯಾ. ಇದನ್ನೆಲ್ಲ ಇದೆ. ಆದರೆ ದೇವರು ಹೇಳ್ತಾರೆ 70 ಸಲ ಕ್ಷಮಿಸು. ಆದರೆ ನಮ್ಮ ಜೀವನ ಪೂರ್ತಿ ನಾವು ಯಾರಿಗಾರು ನಮಗೆ ತಪ್ಪು ಮಾಡಿದರೆ ನಾವು ಅರ್ತಿ ಕ್ಷಮಿಸಬೇಕು, ಮುಯಿ ತೀರ್ಸೋದಲ್ಲ. ಹಲ್ಲೆಲೂಯಾ. ಯಾಕಂದರೆ ಮುಯಿ ತೀರಿಸೋದು ದೇವರ ಕೆಲಸವಾಗಿದೆ. ನಿನ್ನ ಕೆಲಸ ಕ್ಷಮಿಸ ಗುಣ ನಿನಗಿರಲಿ. ನೀ ಇತರ ತಪ್ಪುಗಳನ್ನು ಕ್ಷಮಿಸಿದ ಪರಲೋಕದಲ್ಲಿ ಇರುವ ತಂದೆ ನಿನ್ನ ತಪ್ಪುಗಳನ್ನು ಕ್ಷಮಿಸುವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮಲ್ಲಿ ತಾಳ್ಮೆ, ಸಹನೆ, ಆತ್ಮದಲ್ಲಿ ಬಡವರಾಗಿರಬೇಕು. ಹಲ್ಲೆಲೂಯಾ. ಪರಲೋಕ ರಾಜ್ಯ ಅಂತವರದೆ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖದಲ್ಲಿರುವಂಥವರು, ಕಷ್ಟದಲ್ಲಿರುವಂಥವ್ರು, ಅವ್ರು ಎಷ್ಟು ಮಾಡಿದ್ರು ಅವರಿಗೆ ಅವ್ರು ಏನು ಮಾಡಬೇಕು, ಸಮಾಧಾನದೇ ಇರಬೇಕು. ಹಲ್ಲೆಲೂಯಾ. ಸಮಾಧಾನದ ಹೊಂದುವರು ಅವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ದುಃಖ ಪಡುವವರು, ಇವತ್ತು ಕಷ್ಟ ಸಮಸ್ಯೆಗಳು ದುಃಖದಲ್ಲಿ ಇರ್ತೀವಲ್ಲ, ಅವ್ರಿಗೇನಾಗ್ತದೆ ಇಲ್ಲಿ, ಅವರು ಸಮಾಧಾನವನ್ನು ಹೊಂದುತ್ತಾರೆ. ಇಲ್ಲಿ ಯಾರಾದ್ರ ಆರೋಗ್ಯ ಸರಿ ಇಲ್ಲದವರು, ತುಂಬ ವೇದನೆಗಳಿರುವಂಥವ್ರು, ತುಂಬ ನೋವು ದುಃಖಗಳಲ್ಲಿ ಇರ್ತಾರಲ್ಲ, ಅವರು ನಿಜವಾಗ್ಲೂ ಅವರು ದೇವ್ರ ಕೈ ಹಿಡಿದು ನಿಲ್ಲಿಸ್ತಾರೆ. ಯಾಕಂದರೆ ಅಂಥವರಿಗೆ ದೇವ್ರ ವಾಕ್ಯಗಳನ್ನು ಇಲ್ಲಿ ಕೊಟ್ಟಿರೋದು. ಹಲ್ಲೆಲೂಯಾ. ಹಾಗೂ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಹಲ್ಲೆಲೂಯಾ. ನಾವು ಸಮಾಧಾನ, ಶಾಂತಿ, ದೀರ್ಘ ಶಾಂತಿ, ಯಾವುದ್ರಲ್ಲೂ ನಾವು ಅವಸರ ಮಾಡಂಗಿಲ್ಲ. ಸಮಾಧಾನ, ಶಾಂತಿ, ಈ ನೆಮ್ಮದಿ ಇವೆಲ್ಲ ಬರ್ತದೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಹಲ್ಲೆಲೂಯಾ. ಭೂಮಿಗೆ ಬಾಧ್ಯರಾಗ್ತಾರೆ ನೋಡಿ. ಆಮೇಲೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದು, ನೀತಿಯಲ್ಲೇ ನಾವು ಇರಬೇಕು. ಹಲ್ಲೆಲೂಯಾ. ನಾವು ನೀತಿಯನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು. ಇವರಿಗೇನಾಗ್ತದೆ, ಅವರು ನೀತಿಗೆ ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಅನ್ನೋದವರು. ನೋಡಿ, ನಮ್ಮಲ್ಲಿ ನಾವು ಕರುಣೆ ತುಂಬಾ ಪ್ರೀತಿಸಬೇಕು, ಕರುಣೆ ತೋರಿಸಬೇಕು. ಕಷ್ಟದಲ್ಲಿರುವಂಥವ್ರಿಗೆ ಕರುಣೆಯನ್ನು ತೋರಿಸಬೇಕು, ಅವ್ರನ್ನ ಪ್ರೀತಿಸಬೇಕು. ಕೈಲಾಗಿದ್ರೆ ಏನಾದ್ರು ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕು. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು, ಯೇಸುಸ್ವಾಮಿ ಟೋಟಲಿ ಹೇಗೆ ಬರಿತಾ ಇದೆ ಅಂದರೆ, ಯೇಸುಸ್ವಾಮಿ ಈ ಭೂಮಿಯಲ್ಲಿ ಏನು ಮಾಡಿದರೂ ಆ ಮಾಧುರಿಯನ್ನು ತೋರು ಬರ್ತದೆ. ಸಮಾಧಾನ ಹೊಂದಬೇಕು, ಶಾಂತಿಯಿಂದ ಇರಬೇಕು. ಹೀಗೆಲ್ಲ ದೇವರ ವಾಕ್ಯ ನಮ್ಮನ್ನ ಈ ರೀತಿಯಾಗಿ ನಿಮ್ಮ ಅಭ್ಯಾಸಗಳನ್ನು ಚೇಂಜ್ ಮಾಡಿಕೊಡ್ರಿ, ನಮ್ಮ ಬುದ್ಧಿ ಜ್ಞಾನಗಳಲ್ಲಿ ಚೇಂಜ್ ಮಾಡಿಕೊಡ್ರಿ. ಈ ರೀತಿಯಾಗಿ ನಮಗೆ ಕಲಿಸಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿರ್ಮಲ ಚಿತ್ತರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅಪ್ಪ, ಇಂಥ ಭಾಗ್ಯ ಯಾರಿಗಿದೆ? ಅವರು ನಿರ್ಮಲ ಚಿತ್ತರು, ಅವರು ದೇವರನ್ನ ನೋಡುವರು. ದೇವರನ್ನ ನೋಡಲಿಕ್ಕೆ ಎಂಥ ನಮಗೆ ಸಂತೋಷವಾದ ವಿಷಯ ಇದು. ಹಲ್ಲೆಲೂಯಾ. ಯಾಕಂದರೆ ನಮಗೆ ಭೂಮಿ ಮೇಲೆ ಮನುಷ್ಯರನ್ನ ನೋಡಿ 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 ಬೇಸರ ಆಗಿರ್ಬೋದು. ಆದರೆ ದೇವರನ್ನ ನೋಡುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರಲ್ಲ. ಹಲ್ಲೆಲೂಯಾ. ನಿಜವಾಗ್ಲೂ ಈ ವಾಕ್ಯದ ಪ್ರಕಾರ ಜೀವಿಸುವಂಥವ್ರು ನಿಜವಾಗ್ಲೂ ಧನ್ಯರೇ. ಯೇಸುಸ್ವಾಮಿ ಹೇಳ್ತಾರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ. ಒಂದು ಸಲ ಅಲ್ಲ, 2 ಸಲ ಹೇಳ್ತಾರೆ, ನಿಮಗೆ ನಿಜವಾಗಿ ನಾನು ಹೇಳುತ್ತೇನೆ. ನೋಡಿ, ಯೇಸುಸ್ವಾಮಿ ಇಲ್ಲಿ ಬೋಧನೆ ಮಾಡ್ತಾ ಇರೋದು ಹೀಗೆ ಈ ರೀತಿಯಾಗಿ ಲೋಕದಲ್ಲಿ ನೀವು ಜೀವಿಸಿರಿ ವಾಕ್ಯದ ಪ್ರಕಾರ. ನಿಮ್ಮನ್ನು ಯಾರೂ ಕದಲಿಸಲಿಕ್ಕೆ ಸಾಧ್ಯವೇ ಇಲ್ಲ.
ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಸಮಾಧಾನ ಪಡಿಸುವವರು, ಎಲ್ಲ ವಿಷಯಗಳಲ್ಲೂ ಸಮಾಧಾನ ಪಡಿಸಬೇಕು. ಒಬ್ಬರಿಗೆ ಒಬ್ಬರು ವೈಮನಸ್ಸು ಬಂದರೆ ಆ ಮಧ್ಯದಲ್ಲಿ ಹೋಗಿ ಇಬ್ಬರಿಗೂ ಸಮಾಧಾನ ಪಡಿಸಬೇಕು. ಹಲ್ಲೆಲೂಯ. ಇಲ್ಲಿ ಇಲ್ಲ, ಈ ಲೋಕದಲ್ಲಿ ಯಾವ ವಿಷಯಗಳಲ್ಲಾಗಿರಲಿ ಯಾರಾದರೂ ಒಂದು ಬಂದರೆ ಸಹೋದರ ಸ್ವಲ್ಪ ಮಧ್ಯಸ್ಥಿಕೆಯಿಂದ ವಹಿಸಿಕೊಂಡು ಮಾತಾಡಿ ಅಂದರೆ ಎರಡೂ ಕಡೆ ವೈಮನಸ್ಸು ತರೋದನ್ನ ಬಿಟ್ಟು ಅವು ಎರಡೂ ಕುಟುಂಬಗಳಿಗೆ ಸಮಾಧಾನ ಪಡಿಸುವರು. ಸಮಾಧಾನ, ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ಇರುವ ಸಮಾಧಾನವನ್ನು ನಿಮಗೆ ನಾನು ಬಿಟ್ಟು ಹೋಗ್ತೇನೆ, ಕೊಡ್ತೇನೆ. ನನ್ನಲ್ಲಿರುವ ಸಂತೋಷ ನಿಮಗೆ ಕೊಡ್ತೇನೆ. ಯೇಸುಸ್ವಾಮಿ ಸಂತೋಷ, ಯೇಸುಸ್ವಾಮಿ ಸಮಾಧಾನ, ಯೇಸುಸ್ವಾಮಿ ತಾಳ್ಮೆ, ಇವೆಲ್ಲ ನಮಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು. ಹಲ್ಲೆಲೂಯಾ. ಹಾಗಾಗಿ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳೋರು. ದೇವರ ಮಕ್ಕಳು ನಾವು ಇವತ್ತು ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇನ್ನೂ ಕಾಲಗಳು ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವಾಕ್ಯದ ಪ್ರಕಾರ ನನ್ನ ಬರೋಣ ಸಮೀಪವಾಗಿದೆ, ನಿಮ್ಮನ್ನು ನೀವು ಎಚ್ಚರಿಕೆಯಿಂದ ಕಾದು ಕಾಪಾಡಿಕೊಳ್ಳಿರಿ. ನನ್ನ ಕೃಪೆ ನಿನಗೆ ಇದೆ, ಆದರೆ ಆ ಕೃಪೆಯಿಂದ ಹೊರಗೆ ಹೋಗಬೇಡ. ಹಲ್ಲೆಲೂಯಾ. ಆ ಕೃಪೆ ಒಳಗಡೆನೆ ಇರು. ದೇವರು ನಮಗೆ ಒಂದು ಬೌಂಡ್ರಿ ಮಾಡಿದ್ದಾರೆ, ಆ ಬೌಂಡ್ರಿ ಬಿಟ್ಟು ಹೊರಗೆ ಹೋಗಬೇಡ. ಇದೇ ಬೌಂಡ್ರಿ. ಈ 66 ಪುಸ್ತಕದಲ್ಲಿ ಇರುವಂಥ ಪ್ರತಿಯೊಂದು ದೇವರ ಮಾತೆ ಒಂದು ಬೌಂಡ್ರಿ ಆಗಿದೆ. ಈಗ ಪಾಪ ಮಾಡಬೇಡ ಅಂದ್ರೆ ಮಾಡೋದು ಬೇಡ, ಅನ್ಯಾಯ ಮಾಡಬೇಡ ಅಂದ್ರೆ ಮಾಡೋದು ಬೇಡ, ಸುಳ್ಳು ಹೇಳ್ಬೇಡ ಅಂದ್ರೆ ಸುಳ್ಳು ಹೇಳ್ಬೇಡ. ಅಷ್ಟೇ ಹೇಳ್ತದೆ ದೇವರ ವಾಕ್ಯ ಪ್ರತಿಯೊಂದು. ಈ ಆಜ್ಞೆಗಳಲ್ಲಿ ಆಜ್ಞೆ ಕೊಟ್ಟಿರೋದು ಇದ್ರ ಪ್ರಕಾರ ನೀವು ನಡೀರಿ ಅಂತ. ಹಲ್ಲೆಲೂಯಾ. ನಡೆಯಕ್ಕಾಗಿಲ್ವಾ? ನಿನಗೆ ಎಷ್ಟು ಸಮಯ ಕೊಡ್ತಾ ಇದ್ದೀನಿ, ಆ ಸಮಯದ ಪ್ರಕಾರವೇ ನೀನು ತಿರುಗಿ ಬಿಡು. ನೀನು ನನ್ನ ಕಡೆ ತಿರುಗಿದ್ರೆ ಪುನಃ ನಾನು ನಿನ್ನ ಕಡೆ ತಿರುಗಿದ್ದೇನೆ. ಹಲ್ಲೆಲೂಯಾ. ಹಾಗಾಗಿ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯ ಅವರದು. ನೀತಿಗೆ ನಿಮಿತ್ತವಾಗಿ ಹಿಂಸೆ, ಅದು ಯಾವುದು? ಅನೀತಿ ಅಲ್ಲ, ನೀತಿಯ ನಿಮಿತ್ತವಾಗಿ ಹಿಂಸೆಗೆ ಒಳಗಾಗಿದೆ ಪರಲೋಕ ರಾಜ್ಯ. ಅವೆಲ್ಲ ಸಹಿಸ್ಕೊಳ್ಬೇಕು, ತಾಳಿಕೊಳ್ಬೇಕು. ಯಾರಾದ್ರೂ ನಮ್ಮ ಬಗ್ಗೆ ಏನಾರ ಹೇಳಿದ್ರು ಅಂದ್ರೆ ಅವರಿಗೆ ನಾವು ರಿಟರ್ನ್ ಹೋಗಿ ಸಮಾಧಾನ, ಪ್ರೀತಿ, ತಾಳ್ಮೆ, ಸಹಿಸ್ಕೊಳ್ಳೋದು, ಕ್ಷಮಿಸಿ ಬಿಡುವುದು, ಇವೆಲ್ಲ ಗುಣಲಕ್ಷಣ ದೇವರಿಂದ ಬಂದದ್ದು. ಈ ಗುಣಲಕ್ಷಣದ ಪ್ರಕಾರ ನಾವು ಜೀವಿಸುವುದಾದರೆ ಈ ವಾಕ್ಯದಲ್ಲಿ ಸರಿ ಇದೀವಿ ಅಂತ ಅರ್ಥ. ಹಲ್ಲೆಲೂಯಾ. ಈ ವಾಕ್ಯವನ್ನು ಬಿಟ್ಟು ಹೊರಗೆ ಹೋಗೋದು ಬೇಡ. ಅದಕ್ಕೆ ಏನು ನೀತಿಯ ನಿಮಿತ್ತವಾಗಿ ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯ ಅವರದೇ. ನಾವು ನೀತಿಯ ನಿಮಿತ್ತವನ್ನು ತಾಳಿಕೊಳ್ಬೇಕು. ಹಾಗಾಗಿ ಈ ವಾಕ್ಯದ ಪ್ರಕಾರ ನಾವು ಏನಾದರೂ 1-2 ಕಡೆ ಆ ಕಡೆ ಇನ್ನೂ ವಾಕ್ಯದಲ್ಲಿ ಬಂದಿಲ್ಲ ಅನ್ನೋದಾದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಈ ವಾಕ್ಯದೊಳಗೆ ಬಂದುಬಿಡೋಣ. ಆವಾಗ ದೇವರು ಇಲ್ಲಿ ಈ ಗ್ರಂಥದಲ್ಲಿ ಇವತ್ತು ಮಾತನಾಡಿದ ಸಂದೇಶದೊಳಗೆ ಒಳಗಿದ್ದೀವಿ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ದೇವರು ಮುಂದೆ ಇನ್ಯಾವತ್ತು ಯಾವ ಸಂದೇಶಗಳೊಂದಿಗೆ ಮಾತನಾಡ್ತಾರೋ ಅದರಲ್ಲೂ ನಾವು ಪರೀಕ್ಷೆಗಳನ್ನು ಮಾಡಿಕೊಂಡು ಸ್ವಾಮಿ ಇಷ್ಟಿದೆ ಸ್ವಾಮಿ, ಇಷ್ಟು ವಾಕ್ಯಗಳ ಮಧ್ಯದಲ್ಲಿ ದೇವರೇ ಸ್ವಲ್ಪ ನನಗೊಂಚೂರು ಸಿಟ್ಟಿದೆ ದೇವರೇ, ಅದನ್ನು ಕಡಿಮೆ ಮಾಡಿಬಿಡು ಸ್ವಾಮಿ. ನನಗೊಂಚೂರು ಬೇಜಾರಿದೆ ಸ್ವಾಮಿ, ಕೆಲವೊಂದು ವಿಷಯದಲ್ಲಿ ನಾನು ಸುಳ್ಳು ಹೇಳ್ತೀನಿ ಸ್ವಾಮಿ, ಅಯ್ಯೋ ದೇವರೇ ಅದನ್ನು ಸುಳ್ಳು ನನ್ನಿಂದ ತೆಗೆದಾಕ್ಬಿಡು ಅಂತ ನಮ್ಮನ್ನು ನಾವು ಒಪ್ಪಿಸಿಕೊಟ್ರೆ ಖಂಡಿತವಾಗಲಿ ದೇವರು ತೆಗಿತಾರೆ. ಆ ಸುಳ್ಳು ಮೋಸಗಳಲ್ಲಿ ಯಾವ್ದಾರು ಮಾಡುವುದಾದ್ರೆ, ತಪ್ಪು ಮಾತುಗಳು ಆಡುವುದಾದರೆ ಅವೆಲ್ಲ ಯೇಸುವಿನ ನಾಮದಲ್ಲೆಲ್ಲ ಬಿಟ್ಟು ಹೋಗ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ರಿ, ದೇವರ ಅಂದೆ ಬಿಡಿಸ್ತಾರೆ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಯೇಸುಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ವಿಡಿಯೋ ಮುಖಾಂತರ ನೋಡೋದು ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಸಹಾಯ ಮಾಡಿ ವಾಕ್ಯದಲ್ಲಿ ಬೆಳೆಸಿದ್ದೇವೆ ಯೇಸುಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.